ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಕೋರ್ಟ್ ಎದುರು ಬಾಲಕಿ ಪೋಷಕರು ಹಾಜರಾಗುವಂತ ಸಾಧ್ಯತೆ ಇದೆ. ಪೋಕ್ಸೋ ಕೇಸ್ ಈಗ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಬಾಲಕಿಯ ಪೋಷಕರು, ಸಂತ್ರಸ್ತೆಯ ಬಾಲಕಿಯ ಪೋಷಕರು ಹಾಜರಾಗುವಂತ ಸಾಧ್ಯತೆ ಇದೆ. ಸೋಮವಾರದಂದು ಕೋರ್ಟ್ ಎದುರು ಹಾಜರಾಗುವಂತ ನಿರೀಕ್ಷೆ ಇದೆ. ಈಗಾಗಲೇ ಪೊಲೀಸರಿಂದ ಸಂತ್ರಸ್ತೆ ಪೋಷಕರ ವಿಚಾರಣೆ ಕೂಡ ಆಗಿದೆ. ನಿನ್ನೆ ಶಹಾಪುರ ಠಾಣೆಗೆ ಸಿಪಿಐ ನ್ಯಾಮನವರರಿಂದ ವಿಚಾರಣೆ ಆಗಿದೆ. ಸಮಯ ಮುಗಿದಿದ್ದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಆಗಲಿಲ್ಲ. ಇವತ್ತು ಕೋರ್ಟ್ ರಜಾ ಇರುತ್ತೆ. ಸೋಮವಾರ ಅವರು ಕೋರ್ಟ್ನ ಮುಂದೆ ಬರಬಹುದು, ಕೋರ್ಟ್ ಎದುರು ಹಾಜರಾಗಬಹುದು, ನ್ಯಾಯಾಧೀಶರ ಮುಂದೆ ಬರಬಹುದು. ಇವತ್ತು ನಾಳೆ ಸರ್ಕಾರಿ ರಜೆ ಇರುವಂಥ ಕಾರಣ ಸೋಮವಾರದಂದು ಕೋರ್ಟ್ಗೆ ಅವರನ್ನು ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಪೊಲೀಸರ ಎದುರು ಮುತ್ಯ ಪರವಾಗಿ ಪೋಷಕರು ಹೇಳಿಕೆಯನ್ನು ನೀಡಿದ್ದಾರೆ. ತಂದೆ ಮಗಳನ್ನು ಆಡಿಸಿದ್ದಾರೆ ಅಂತ ಪೋಷಕರಿಂದ ಹೇಳಿಕೆ ದಾಖಲಾಗಿದೆ. ಕೋರ್ಟ್ನಲ್ಲೂ ಇದೇ ಹೇಳಿಕೆ ಕೊಡ್ತಾರಾ ಎಂಬ ಕುತೂಹಲ ಇದೆ. ನೋಡಿ, ಈ ಪ್ರಕರಣ ಇದೆಯಲ್ಲ, ಮುತ್ಯ ವಿರುದ್ಧ ದಾಖಲಾಗಿರುವಂಥ ಪೋಕ್ಸೋ ಪ್ರಕರಣ, ತಂದೆ ಮಗಳನ್ನ ಆಟ ಆಡಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಸಂತ್ರಸ್ತೆ ಬಾಲಕಿಯ ಪೋಷಕರು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ವೆರಿ ಇಂಟ್ರೆಸ್ಟಿಂಗ್. ಸಂತ್ರಸ್ತೆ ಬಾಲಕಿಯ ಪೋಷಕರು ತಂದೆ ಮಗಳನ್ನ ಆಟ ಆಡಿಸಿದ್ದಾರೆ ಅನ್ನೋ ಹೇಳಿಕೆಯನ್ನು ಈಗ ಪೊಲೀಸರ ಮುಂದೆ ನೀಡಿದ್ದಾರೆ. ಇವತ್ತು ನಾಳೆ ಸರ್ಕಾರಿ ರಜೆ, ಹೀಗಾಗಿ ಸೋಮವಾರ ಅವರು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗುವಂಥ ಸಾಧ್ಯತೆ. ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಮಧುಸೂದನ್, ಖಂಡಿತವೇ ಕೂಡ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಯಮನೂರೇಶ್ವರ ಮಠದ ಪೀಠಾಧಿಪತಿ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಈ ಒಂದು ಅಲಿಗೇಷನ್ ಅಂದ್ರೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಏನು ಗೋಗಿ ಪೊಲೀಸ್ ಠಾಣೆಯಲ್ಲಿ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಪೋಸ್ಕೋ ಪ್ರಕರಣ ದಾಖಲ ಆದಂತಾನೆ ಏನು ಸಂತ್ರಸ್ತೆ ಬಾಲಕಿ ಮತ್ತೆ ಅವರ ಪೋಷಕರನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ, ಅಂದ್ರೆ ನಿನ್ನೆ ಅಷ್ಟೇ ಕರೆಸಿ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಬಾಲಕಿ ಮತ್ತೆ ಪೋಷಕರು ನೇರವಾಗಿ ಹೇಳಿರುವಂತದ್ದು ಏನಂದ್ರೆ, ಮುತ್ಯವರ ಕಳೆದ 3-4 ವರ್ಷಗಳಿಂದ ಮಠಕ್ಕೆ ಹೋಗ್ತೀವಿ, ಮುತ್ಯರನ್ನ ನಾವು ಅನುವಾದಿಸ್ತೀವಿ, ಮುತ್ಯರನ್ನ ನಡೆದುಕೊಳ್ತೀವಿ. ಆದ್ರೆ ಮುತ್ಯವರು ಕೂಡ ಯಾವುದೇ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ತನ್ನ ತಂದೆ ಮಗಳನ್ನ ಯಾವ ರೀತಿ ಆಡಿಸ್ತಾರೆ ಅದೇ ರೀತಿ ಆಡಿಸಿದ್ದಾರೆ, ಹೊರತಾಗಿ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು ಪೊಲೀಸರ ವಿಚಾರಣೆಗಿಂತ ಮುಂಚಿತವಾಗಿ ಕೂಡ ಒಂದು ವಿಡಿಯೋ ಹರಿಬಿಟ್ಟು ನೇರವಾಗಿ ಹೇಳಿದ್ರು, ಅಪ್ಪ ವಿರುದ್ಧ ನಮ್ದು ಯಾವುದೇ ಇಲ್ಲ, ಮುಂಚೆಯಿಂದ ಕೂಡ ನಾವು ಮುತ್ತವರಿಗೆ ನಡೆದುಕೊಳ್ತೀವಿ, ಹೀಗಾಗಿ ತಂದೆ ಮಗಳಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅದೇ ರೀತಿ ಪ್ರೀತಿ ತೋರಿಸಿದ್ದಾರೆ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪೊಲೀಸರ ಮುಂದೆ ಕೂಡ ಬಾಲಕಿ ಆಗಿರ್ಬೋದು ಮತ್ತು ಅವರ ಪೋಷಕರು ಎಲ್ಲರೂ ಕೂಡ ಮುತ್ಯ ಪರವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಅಷ್ಟೇ ಸಮಯ ಆಗಿರೋ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಅವರ ಬಾಲಕಿ ಮತ್ತು ಪೋಷಕರನ್ನು ಹಾಜರುಪಡಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇವತ್ತು ಮತ್ತೆ ನಾಳೆ 2 ದಿನ ಸರ್ಕಾರಿ ರಜೆ ಇರೋ ಕಾರಣಕ್ಕಾಗಿ ಸೋಮವಾರ ದಿವಸ ಬಾಲಕಿ ಮತ್ತೆ ಪೋಷಕರನ್ನು ಕೂಡ ಪೊಲೀಸ್ ಅಂದ್ರೆ ಕೋರ್ಟ್ನ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ನಿನ್ನೆ ವಿಚಾರಣೆ ಮುಗಿಸ್ಕೊಂಡು ಅವರ ಪೋಷಕರು ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಅಂದ್ರೆ ಮೂಲ ಸ್ಥಾನಕ್ಕೆ ಅವರು ಹೋಗಿರುವಂತದ್ದು. ಮತ್ತೊಂದು ಕಡೆಗೆ ಏನು ಮಲ್ಲಿಕಾರ್ಜುನ ಮುತ್ಯ ಏನು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಇತ್ತ ಮಠದತ್ತ ಸುಳಿದಿಲ್ಲ. ಕಳೆದ 3 ದಿನಗಳಿಂದ ಕೂಡ ಮಠದತ್ತ ಬಂದಿಲ್ಲ. ಜೊತೆಗೆ ಹೈದರಾಬಾದ್ ನಲ್ಲಿ ಅವರು ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಮುತ್ಯ ಅವರು ಕೂಡ ಈ ಒಂದು ಪ್ರಕರಣ ದಾಖಲಾಗಿ ಪ್ರಕರಣವನ್ನ ರದ್ದುಪಡಿಸಬೇಕು ಅಂತ ಮನವಿ ಇಟ್ಟು ಈಗ ಹೈಕೋರ್ಟ್ ಮೊರೆ ಕೂಡ ಹೋಗಿರುವಂತದ್ದು. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.